ಮೈ ಅಣ್ಣ ತೋಡ ಬಾಕ್ಸ ಅಣ್ಣ ಏನಣ್ಣ ತಿಂಡಿ ಇವತ್ತು ಫುಲ್ಕ ಮಾಡಿದೀನಿ ಕಣ. ವಾ ನಮ್ಗೆಲ್ಲ ಫುಲ್ಕ, ನಿನ್ಗೆ ಸೈಟ್ ಹತ್ರ ಪುಳ್ಕ. ಏಯ್ ಸುಮ್ನಿರ ಅಣ್ಣ ಫುಲ್ಕ ಜೊತೆ ಏನ್ ಮಾಡಿದ್ಯಾ? ಆಲೂ ಫ್ರೈ ಇವಾಗ ತಿನ್ನೋಗ್. ಆಲೂ ಫ್ರೈ? ಅಣ್ಣ ನಾನು ತರಕಾರಿ ತಿನ್ನಲ್ಲ ಅಂತ ಗೊತ್ತಿಲ್ವಾ? ಅದೆಲ್ಲ ಏನಿಲ್ಲ ಕಣ, ನಿಂಗೆ ಇಷ್ಟ ಅಂತ ಎಗ್ ಬುರ್ಜಿನೇ ಮಾಡಿದೀನಿ. ನಾ ನಾನ್ ಕಾಲೇಜ್ಗೆ ಹೋಗಿ ಬರ್ತೀನಿ. ಒಂದ್ ನಿಮಿಷ ತೋ ಇದೇನಣ್ಣ ಇದು? ತಕಿನ್ ನೋಡೋ. ಅಣ್ಣ ಚೆನ್ನಾಗಿದ್ಯಾ ಹೇಳೋಣ. ಮೈಗ್ ಮಾತ್ರ ಸ್ಪೆಷಲಾ, ನಮ್ಗೇನು ಇಲ್ವಾ? ಒಂದ್ ಕಾಲೇಜ್ಗೆ ಹೋಗ್ ಅನ್ಕೋಣ, ಅವ್ನಿಗೆ ಬೇಕಾಗತ್ತೆ. ನೀನ್ ಇರೋದ್ನೇ ನೆಟ್ಟಿಗೆ ಹಾಕೋ ಫಸ್ಟ್. ನೋಡ ಮಯಿ, ಸಿರಿ ತಮ್ಮ ಅಂತ ಎಲ್ರಿಗೂ ನಿನ್ ಮೇಲೆ ಲವ್ ಜಾಸ್ತಿ. ಹೇಗಿದ್ಯೋ ಅಣ್ಣ ಚೆನ್ನಾಗಿದೆ ಅಣ್ಣ. ಕೊಡೋ ಇಲ್ಲಿ, ಸೈಜ್ ಕರೆಕ್ಟ್ ಆಗಿದೆಯಾ ನೋಡೋಣ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಣ್ಣ ಗ್ಯಾರೇಜ್ ಪೂಜೆ ಯಾವಾಗ ಇಟ್ಕೊಳ್ಳೋದು? ಮುಂದಿನ ಶುಕ್ರವಾರ ತುಂಬಾ ಚೆನ್ನಾಗಿದೆ ಅಂತಮ್ಮ ಪುರೋಹಿತರು ಹೇಳಿದ್ರು, ಅವತ್ತೇ ಮಾಡೋಣ. ಸರಿ ಅಣ್ಣ. ಅಂಕಲ್ ಒಂದ್ ನಿಮಿಷ, ಅಕ್ಕ ಪೂಜೆಗೆ ನೀವು ಬರ್ಬೇಕು, ಮಿಸ್ ಮಾಡ್ಬೇಡಿ. ಯಾವ ಪೂಜೆಗಮ್ಮ? ಅಯ್ಯೋ ಗ್ಯಾರೇಜ್ ಪೂಜೆ ಅಂಕಲ್. ಆ ಪೂಜೆಗೆ ನಾನು ಬಂದು ಏನಮ್ಮ ಮಾಡ್ಲಿ? ಏನ್ ಅಂಕಲ್ ಹೀಗೆ ಹೇಳ್ತೀರಾ? ದುಡ್ಡು ಕೊಡಕ್ ಹೋದಾಗ್ಲೂ ನೀವು ಬರ್ಲಿಲ್ಲ, ಪೂಜೆಗೆ ನೀವು ಬರ್ಬೇಕಷ್ಟೇ. ಹೋಗಮ್ಮ ನೀನೊಂದು. ಅಂಕಲ್ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಎಲ್ಲ ನೀನೇ ಹೇಳ್ಬಿಡ್ತೀಯ, ನಾವು ಮಾತಾಡೋದಕ್ಕೆ ಏನಾದ್ರು ಬಿಡ್ತೀಯ ನೀನು? ಮೈ ನೀನ್ ಕಾಲೇಜ್ಗೆ ಹೋಗಲ್ವಾ? ಇವಾಗ ಓಡ್ಬೇಕು ಹೊತ್ತಿಗೆ. ಸರಿ, ನನ್ ಗಾಡಿಲಿ ನನ್ ಜೊತೆನೆ ಬಾ, ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡು ನಾನಿನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ. ಕೆಲ್ಸನಾ? ಏನ್ ಕೆಲ್ಸ ಅದಕ್ಕೆ? ಯಾಕ್ ಮೈ, ಹೇಳ್ದೆ ಇದ್ರೆ ಬರಲ್ವಾ? ಇಲ್ಲ ಇಲ್ಲ ಅದಕ್ಕೆ ಬರ್ತೀನಿ. ಮೈನೆಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ? ನಾನ್ ಯಾಕೆ ನಿಮ್ಗೆ ಹೇಳ್ಬೇಕು, ನೀನ್ ಬಾ ಮೈ. ಸರಿ ಆಯ್ತು ಅಣ್ಣ, ಬಾಯ್ ಅಣ್ಣ. ಬಾಯ್ ಅಣ್ಣ. ಚಂದನ ಅವರು ಮೈನ ಕರ್ಕೊಂಡು ಎಲ್ಲಿಗೆ ಹೋಗ್ತಿರ್ಬೋದು? ಅದಕ್ಕೆ ಜೊತೆನಾದ್ರು ಸ್ಪೆಷಲ್ ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ ಮೈ, ಬೇಗ ಹೊರಟಿತ್ತಲ್ಲ, ಇನ್ನೂ ಟೈಮ್ ಇತ್ತು, ದೇವ್ರಿಗೆ ನಮಸ್ಕಾರ ಆದ್ರೂ ಮಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೆ. ಮೈ ಬಾ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಮೈ ನಾನ್ ನಿನ್ ಮೇಲೆ ಕೈ ಮಾಡ್ಬಾರ್ದಿತ್ತು. ಪರವಾಗಿಲ್ಲ ಅದಕ್ಕೆ, ನನಗ್ ಬೈಯೋದಕ್ಕೆ ಹೊಡಿಯೋದಕ್ಕೆ ಆ ಎಲ್ಲ ಅಧಿಕಾರ ನಿಮ್ಗಿದೆ. ಅದಕ್ಕೆ ನಾನ್ ತಪ್ಪು ಮಾತಾಡ್ದೆ ಅಂತ ನೀವು ನಂಗೆ ಹೊಡಿದ್ರಿ, ಆದ್ರೆ ನೀವು ಆ ವಯ್ಯಂಗ್ ಏನು ಹೇಳಲ್ಲ, ಯಾಕೆ? ಮೈ ನಾನ್ ನಿಂಗೊಂದ್ ವಿಷಯ ಹೇಳ. ಹೇಳಿ. ಮೈ ಅಂಕಲ್ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನೋಡು ಮೈ, ಪ್ರತಿ ಒಂದ್ ವ್ಯಕ್ತಿ ಹಿಂದೆನೂ ಒಂದೊಂದ್ ಕತೆ ಇರುತ್ತೆ, ಆ ಕತೆ ಹೇಳೋಕ್ ಆಗದೆ ಇರೋದು ಕೂಡ ಆಗಿರುತ್ತೆ. ಈಗ ನೋಡು ಮೈ, ಒಬ್ಬ ವ್ಯಕ್ತಿ ನಮಗ್ ಬೇಕು ಅಂತ ಯೋಚನೆ ಮಾಡಿದಾಗ ಅವ್ನ್ ಏನೇ ಮಾಡಿದ್ರು, ಅವ್ನ್ ಏನೇ ಹೇಳಿದ್ರು ಅದು ನಮ್ಗೆ ಸರಿ ಅಂತಾನೆ ಅನ್ಸುತ್ತೆ. ಅದೇ ಆ ವ್ಯಕ್ತಿ ನಮ್ಗೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದಾಗ ಆ ವ್ಯಕ್ತಿ ಸರಿಯಾಗೇ ಮಾಡಿದ್ರು, ಸರಿಯಾಗೇ ಹೇಳಿದ್ರು, ಅದು ನಮ್ಗೆ ತಪ್ಪು ಅಂತಾನೆ ಅನ್ಸುತ್ತೆ. ಅಂಕಲ್ ವಿಷಯದಲ್ಲೂ ಅದೇ ಆಗಿರೋದು ಮೈ. ಅದಕ್ಕೆ ನಂಗ್ ಒಂದ್ ಅರ್ಥ ಆಗ್ತಿಲ್ಲ, ನೀವ್ ಯಾಕೆ ಆ ವಯ್ಯಂಗೆ ಅಷ್ಟೊಂದ್ ಸಪೋರ್ಟ್ ಮಾಡ್ತೀರಾ? ಯಾಕಂದ್ರೆ ನಿನಗ್ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ನನಗ್ ಗೊತ್ತು ಮೈ. ಮೈ ಏನ್ ವಿಷಯ ಗೊತ್ತು ನನ್ಗೂ ಹೇಳಿ ಅದಕ್ಕೆ. ಸದ್ಯಕ್ಕೆ ಅದನ್ನೆಲ್ಲ ನಾನು ನಿಂಗೆ ಹೇಳಕ್ ಆಗಲ್ಲ ಮೈ, ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ಇಷ್ಟು ವರ್ಷ ನಿಮ್ಮಮ್ಮ ನಿನ್ನ ಬಿಟ್ಟು ಅವ್ರದೇ ಆಗಿರೋ ಬದುಕ್ನ ಕಟ್ಕೊಂಡಿದ್ದಾರೆ. ಅವ್ರ ಆ ಜೀವನದಲ್ಲಿ ಎಷ್ಟೋ ವಿಷಯಗಳೇ ನಡೆದೋಗಿದೆ. ಅವರಿಗೆ ಆ ವಿಷಯನೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದೆ, ಅವ್ರು ಅದಕ್ಕೆ ಹೋಗಿದ್ದಾರೆ. ಅವರಿಗೆ ಮತ್ತೆ ಬರ್ಬೇಕು ಅನ್ಸದ್ರೆ ಅವ್ರು ಯಾವಾಗ ಬೇಕಿದ್ರು ಬರ್ಬೋದು, ಅವರಿಗೆ ಆಯ್ಕೆನೂ ಇದೆ. ಆದ್ರೆ ಅವ್ರು ಯಾವತ್ತೂ ನಿನ್ನ ಆಯ್ಕೆ ಮಾಡಲ್ಲ ಮೈ. ನಾನ್ ಹೇಳೋದು ನಿಂಗೆ ಸ್ವಲ್ಪ ಹಾಶ್ ಅಂತ ಅನ್ಸ್ಬೋದು, ನಮ್ಮಮ್ಮಂಗೆ ನಾನ್ ಬೇಡ್ವಾ ಅನ್ನೋದು ಯಾರಿಂದನೂ ಸಹಿಸ್ಕೊಳಕ್ ಆಗದೆ ಇರೋ ವಿಷಯನೇ, ಆದ್ರೆ ಅದೇ ಸತ್ಯ. ಬಲವಂತವಾಗಿ ನಾವ್ ಯಾರಿಗೂ ನಮ್ ಜೊತೆ ಇರಿ ಅಂತ ಹೇಳೋದಕ್ಕಾಗಲ್ಲ, ಅದು ಅಮ್ಮ ಆದ್ರೂ ಅಷ್ಟೇ. ಮೈ ಇಲ್ಲಿ ಒಂದಂತೂ ಸತ್ಯ, ನಿನ್ ತಂದೆ ಯಾವ ತಪ್ಪನ್ನ ಮಾಡಿಲ್ಲ, ಅದನ್ನ ನೀನು ಮೊದ್ಲು ಅರ್ಥ ಮಾಡ್ಕೊ. ಮನೇಲಿ ಎಲ್ರಿಗೂ ನೀನಂದ್ರೆ ತುಂಬಾ ಇಷ್ಟ, ನಿನ್ಗೋಸ್ಕರ ಅವ್ರು ಏನ್ ಮಾಡೋದಕ್ಕೂ ರೆಡಿ ಇದಾರೆ. ನಿನ್ ಖುಷಿಲೇ ಅವ್ರೆಲ್ರ ಖುಷಿನೂ ಕಾಣ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಿನಗ್ ಯಾವ ಪ್ರೀತಿ ಬೇಕು ಮೈ? ಅದು ನನ್ಗೆ ಗೊತ್ತು ಅದಕ್ಕೆ. ಮುತ್ತಣ್ಣ, ಹರಿಯಣ್ಣ, ಕಂಟಿ ಅಣ್ಣ ನನ್ನ ತುಂಬಾ ಪ್ರೀತಿಸ್ತಾರೆ, ಅದ್ ನನ್ ಚೆನ್ನಾಗೇ ಗೊತ್ತು. ಮತ್ತಿನ್ನೇನು, ನಡ್ದಿರೋದ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ಬಿಡು ಮೈ. ಎಲ್ರ ಜೊತೆ ನೀನು ಖುಷಿಯಾಗಿರು. ಜೀವನ ಇನ್ನು ತುಂಬಾ ಇದೆ ಮೈ, ನೀನ್ ಖುಷಿಯಾಗಿರ್ಬೇಕು ಮೈ. ಎಲ್ಲಿ ಸ್ಮೈಲ್ ಮಾಡು ನೋಡೋಣ, ಸ್ಮೈಲ್ ಮಾಡು ಅಂದೆ. ಹೀಗೆ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದಕ್ಕೆ ಇಲ್ಲ ನಿಲ್ಸಿ. ಯಾಕೋ ಅಷ್ಟೊತ್ತಿಗೆ ಬಿಟ್ಟಿನ್ ಬಾ. ಅಷ್ಟು ದೂರ ಯಾಕೆ ಅದಕ್ಕೆ? ಇಲ್ಲೇ ಡಿಪೋ ಇದೆಯಲ್ಲ, ಇಲ್ಲೇ ಹೋಗ್ತೀನಿ. ಮೈ ನಾನ್ ಬಸ್ ಬರೋವರೆಗೂ ವೇಟ್ ಮಾಡ್ಲಾ? ಇಲ್ಲ ಅದಕ್ಕೆ ಪರವಾಗಿಲ್ಲ, ನಾನು ಹೋಗ್ತೀನಿ, ನೀವು ಹೊರಡಿ. ಸರಿ ಮೈ. ಮೈ ನೀನ್ ಕಾಲೇಜ್ಗೆ ಹೋಗಿದ ತಕ್ಷಣ ನಂಗೊಂದ್ ಮೆಸೇಜ್ ಹಾಕು. ಸರಿ ಅದಕ್ಕೆ ಥ್ಯಾಂಕ್ಸ್. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ಮೈ ಖುಷಿಯಾಗಿರು ಮೈ, ನೀನ್ ಡಲ್ ಆಗಿದ್ರೆ ಮನೇಲಿ ಯಾರ್ ಮುಖದಲ್ಲೂ ನಗುನೇ ಇರಲ್ಲ, ನನ್ನನ್ನು ಸೇರ್ಸೇ ಹೇಳ್ತಿರೋದು. ಸರಿ ಮೈ, ನಾನ್ ಹೊರಡ್ಲಾ? ಓ ಅದಕ್ಕೆ ಸರಿ ಹುಷಾರು. ಮೈ ಇಲ್ಲೇನ ಮಾಡ್ತಿದ್ಯಾ? ಬಸ್ ಕಾಯ್ತಿದ್ದೀನಿ ಅಣ್ಣ, ಅದಕ್ಕೆ ನಾನು ಇಲ್ಲೇ ಡ್ರಾಪ್ ಮಾಡಿದ್ರು. ನೀನು ನಿಮ್ಮ ಹೊತ್ತಿಗೆ ಎಲ್ಲಿಗೆ ಹೋಗಿದ್ರೆ? ಅದಕ್ಕೆ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ದೇವಸ್ಥಾನಕ್ಕ? ಹ್ಞೂ ಅಣ್ಣ, ಅದಕ್ಕೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಅದ್ ನನ್ಗೆ ಯಾವಾಗ್ಲೂ ಗೊತ್ತೋ, ಮುಂದೆ ಹೇಳು. ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಏನ್ ಮಾತಾಡಿದ್ರು? ಇಷ್ಟೆಲ್ಲ ಹೇಳಿದ್ರನಾ? ಹ್ಞೂ ಅಣ್ಣ, ಅದಕ್ಕೆ ಅಷ್ಟೆಲ್ಲ ಹೇಳಿದ್ಮೇಲೆ ನಾನ್ ಯಾಕೆ ಹೀಗಿದ್ದೀನಿ ಅಂತ ಅನ್ನಿಸ್ತು. ಅದಕ್ಕೆ ಹೇಳಿದ್ ಒಂದೊಂದ್ ಮಾತು ಕೂಡ ನನ್ನ ಕತ್ಲಿಂದ ಬೆಳಕು ಕರ್ಕೊ ಬಂದಂಗ ಅನ್ಸ್ತು. ನಮ್ಮವ್ರು ಸೂಪರ್ ಅಲ್ಲ ನಾನು. ಅವ್ರಿಗೆ ಇಷ್ಟ ಚಿಕ್ಕ ವಯಸ್ಸಿಗೆ ಎಷ್ಟೊಂದ್ ಮೆಚುರಿಟಿ ನೋಡು. ನನ್ ತಮ್ಮನ ಮೇಲೆ ನನಗಿಂತ ಅವ್ರಿಗೆ ಪ್ರೀತಿ ಜಾಸ್ತಿ. ಹ್ಞೂ ಅಣ್ಣ, ನನಗೆ ಇವಾಗ ಏನೋ ಒಂಥರ ಹೊಸ ಎನರ್ಜಿ ಬಂದಂಗ ಅನಿಸ್ತಿದೆ. ಗುಡ್ ಬಾಯ್. ಇದಕ್ಕೆ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬೇಕು. ನೀನೀಗ ಯಾಕೆ ಅಂತ ಅದಕ್ಕೆ ನಾನು ನಿನಗ್ ಕೊಟ್ಟಿರೋದಿಕ್ಕೆ. ಅದು ನಿಜಾನೇ ಅಣ್ಣ, ಆದ್ರೂ ನಂಗೊಂದು ಡೌಟ್.
ಏನ್ ಡೌಟು? ಅಷ್ಟು ಮೆಚುರಿಟಿ ಇರೋ ಅತ್ತಿಗೆಗೆ ನೀನ್ ಹೇಗ್ ಮ್ಯಾಚ್ ಆಗ್ತೀಯಾ? ಅಣ್ಣ ಆಯ್ತು ಬಿಡೋಣ, ಏನೋ ತಮಾಷೆ ಮಾಡ್ದೆ. ನಿನ್ ತಮ್ಮ ತಾನೆ, ನಗು ಆಯ್ತು, ನಗಣ. ಬೈಲಿ ಏನಣ್ಣ? ಇದನ್ನ ನೋಡು, ಈ ಡಿಸೈನ್ ಚೆನ್ನಾಗಿದೆ ಅಲ್ಲ? ಸಕ್ಕದಾಗಿದೆ. ನಮ್ ಗ್ಯಾರೇಜ್ಗೆ ಈ ತರ ಡಿಸೈನ್ ಮಾಡ್ಸೋಣ ಅಂತ. ಇದನ್ನ ಯಾರು ಮಾಡ್ಕೊಟ್ರಣ? ನಮ್ಮ ಅದಕ್ಕೆ ಆರ್ಕಿಟೆಕ್ಟ್ ಅಲ್ವಾ, ಅವರೇ ನಮ್ ಗ್ಯಾರೇಜ್ಗೋಸ್ಕರ ಈ ತರ ಡಿಸೈನ್ ಮಾಡಿ ಕಳ್ಸಿದ್ದಾರೆ. ಸೂಪರ್ ಆಗಿದೆ ಅಣ್ಣ. ವೈಭವಿ ಬೈಲಿ. ಯಾಕಕ್ಕೆ ಡೆಲ್ ಆಗಿದ್ದಾರೆ, ಏನಾಯ್ತು? ಏನ್ ಮಾಡೋದು, ಲವ್ ಮಾಡೋಕ್ ಮುಂಚೆ ಚೆನ್ನಾಗೇ ಇದ್ದೆ, ಲವ್ ಮಾಡಾದ್ಮೇಲೆ ಹೀಗಾಗಿದ್ದೀನಿ. ಅಲ್ಲ, ಅಣ್ಣನು ನಿಮ್ ಲವ್ ಮಾಡ್ತಿದ್ದಾನೆ, ಅವ್ನು ನಿಂತ ಇರೋಲ್ಲ. ಪನ್ನಿಗೆ ತಾನೇ ವೈಭವಿ ಈ ಡಿಸೈನ್ ನೋಡು, ಏನಿದು? ನಮ್ ಗ್ಯಾರೇಜ್ಗೆ ಈ ತರ ಡಿಸೈನ್ ಮಾಡ್ಸೋಣ ಅಂತ. ಚೆನ್ನಾಗಿದೆ ಅಲ್ಲ? ಓಹ್, ಈ ಡಿಸೈನ್ ನೀನಾ ಮಾಡಿದ್ದು? ನಾನಲ್ಲ, ನಮ್ಮ ಅಕ್ಕೆ. ಇದೆಲ್ಲ ನನ್ಗೆಲ್ಲೇ ಗೊತ್ತಾಗುತ್ತೆ, ನಮ್ಮ ಅತ್ಕೆನೆ ಐಡಿಯಾ ಕೊಟ್ಟಿದ್ದು. ಪರವಾಗಿಲ್ಲ ಕಂಟಿ, ನಿಮ್ ಅದ್ಕೆ ನಿನ್ಗೋಸ್ಕರ ಎಕ್ಸ್ಟ್ರಾ ಕೆಲ್ಸ ಮಾಡಿ ದುಡ್ಡೆಲ್ಲ ಕೊಡ್ತಾರೆ, ಮತ್ತೆ ಈ ಡಿಸೈನ್ ಎಲ್ಲ ಮಾಡ್ಕೊಡ್ತಾರ. ವೈಭವಿ ಈ ಡಿಸೈನ್ ನೋಡು. ನನಗೆ ಯಾಕೆ ತೋರಿಸ್ತೀಯಾ? ನಿಮ್ ಮನೇಲಿ ತುಂಬಾ ಜನ ಇದಾರಲ್ಲ, ಅವ್ರಿಗೆ ತೋರ್ಸು, ಅವ್ರ ಜೊತೆನೆ ಮಾತಾಡು. ಈಗ ನಿನ್ ಜೊತೆ ಮಾತಾಡ್ತಿದ್ದೀನಿ ಅಂತಾನೆ. ಏನ್ ಮಾತಾಡ್ತಿದ್ಯಾ? ನಾನ್ ಫೋನ್ ಮಾಡೋ ತನಕ ನೀನ್ ಫೋನ್ ಮಾಡಲ್ಲ, ನೀನ್ ಬಂದ್ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡಲ್ಲ, ನನಗ್ ಸ್ವಲ್ಪನೂ ಟೈಮೇ ಕೊಡಲ್ಲ. ಕಂಟಿ, ನೀನ್ ತುಂಬಾ ಬದ್ಲಾಗ್ಬಿಟ್ಟೆ. ಇಲ್ಲ ವೈಭವಿ, ಬ್ಯಾಟ್ರಿ ಸರ್ವಿಸ್ ಇದೆ ಬನ್ನಿ ಅಂತ ಹೇಳಿದ್ರಲ್ಲೋ, ಮರ್ಚು ಹೋಯ್ತಲ್ಲೋ. ವೈಭವಿ ನೀ ಇಲ್ಲೇ ಇರು, ಇಲ್ಲ ಒಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ 5 ನಿಮಿಷ. ಇಷ್ಟೊತ್ತವರೆಗೂ ಫೋನ್ ನೋಡ್ಕೊಂಡ್ ಕೂತಿದ್ದೆ, ಅವಾಗ ಏನು ಕೆಲ್ಸ ಇರ್ಲಿಲ್ವಾ? ನಾನ್ ಏನಾದ್ರೂ ಹೇಳ್ಬೇಕು ಅಂತ ಬಂದಾಗ ನಿನ್ ಕೆಲ್ಸ ಬಂತಾ? ಹಂಗಲ್ವೇ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದೇ ಇರು. ಕಂಟಿ, ಅತ್ಯ ಇಲ್ಲೇ ನಾ ಪಕ್ಕದ ಹುಡುಗ ಹೋಗಿರೋದು, ಬಂದ್ಬಿಡ್ತೇನೆ. ಅವ್ನ್ ಬಂದ್ಮೇಲೆ ನೀನು ನಿಮ್ ಅಣ್ಣನೇ ಕುತ್ಕೊಂಡ್ ಮಾತಾಡ್. ಕಂಗ್ರಾಚುಲೇಷನ್ ತ್ಯಾನು, ಈ ರಾಜಂ ನೀನೆ ಕುಯ್ಮು, ಮುತ್ತಾತಲೆ ಟೀತಾನು, ಇಡೀ ಏರಿಯಾ ಬ್ಯೂಟಿ. ಯಾಕೆ ಮೇಡಮ್ ಸಾಂಗು ಇಷ್ಟ ಆಗ್ತಿಲ್ವಾ? ಹಾಗೇನಿಲ್ಲ, ಚೆನ್ನಾಗೇ ಇದೆ. ಮೇಡಮ್ ನಿಮ್ಗೆ ಸಾಂಗು ಮ್ಯೂಸಿಕ್ ಕೇಳಿ ಇಷ್ಟ ಆಗತ್ತಾ, ಇಲ್ಲ ಲಿರಿಕ್ಸ್ ಕೇಳಿ ಇಷ್ಟ ಆಗತ್ತಾ? ಮ್ಯೂಸಿಕ್ ಇಂದ ಇಷ್ಟ ಆಗತ್ತೆ. ಇನ್ಮೇಲೆ ಯಾವ್ದೇ ಸಾಂಗ್ ಕೇಳಿದ್ರು ಮ್ಯೂಸಿಕ್ ನ ಒಳಗಡೆಯಿಂದ ಫೀಲ್ ಮಾಡ್ತಾ ಲಿರಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಅವಾಗ ಇನ್ನೂ ಫೀಲು ಜಾಸ್ತಿ ಆಗುತ್ತೆ. ಸಾಂಗ್ ಹೇಗ್ ಕೇಳ್ಬೇಕು ಅಂತ ನೀವ್ ನನಗೆ ಹೇಳ್ಕೊಡ್ತೀರಾ? ಹಂಗಲ್ಲ ಮೇಡಮ್, ಸುಮ್ನೆ ಹೇಳ್ದೆ ಅಷ್ಟೇ. ನಿಮ್ ಕಾರಲ್ಲಿ ಬರೋ ಎಲ್ಲಾ ಪ್ಯಾಸೆಂಜರ್ಸ್ನು ಹಿಂಗೆ ಮಾತಾಡ್ಸ್ತೀರಾ? ಅಯ್ಯೋ ಮೇಡಮ್, ನಮ್ ಪ್ಯಾಸೆಂಜರ್ಸ್ ಅಂದ್ಮೇಲೆ ಅವ್ರು ನಮ್ಮವ್ರೆ ತಾನೆ, ಕೂತು ಕೂತು ಅವ್ರಿಗೂ ಬೋರ್ ಆಗ್ಬಾರ್ದು ಅಂತ ಮಾತಾಡಿಸ್ತಿರ್ತೀನಿ ಅಷ್ಟೇ. ನಮ್ ಪ್ಯಾಸೆಂಜರ್ ಖುಷಿಯಾಗಿದ್ರೆ ನಮ್ಗೂ ಖುಷಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹೇಳೆ, ಮದ್ವೆ ವಿಷಯಕ್ಕೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ಏನೋ ಹೇಳಿ ಅರ್ಥ ಮಾಡ್ಸೋದಕ್ ಟ್ರೈ ಮಾಡ್ತಿದೀನಿ. ಸರಿ ಕಣೆ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಮೇಡಮ್ ನಿಮ್ ವಯಸ್ಸು ಎಷ್ಟು? What? ಅಲ್ಲಲ್ಲ, ತಪ್ಪು ತಿಳ್ಕೊಬೇಡಿ, ಇನ್ನೂ ಚಿಕ್ಕ ಹುಡುಗಿ ತರ ಕಾಣಿಸ್ತೀರಾ. ಮನೇಲಿ ಮದ್ವೆ ಫೋರ್ಸ್ ಮಾಡ್ತಿದಾರೆ, ಅದು ಇದು ಅಂತ ಏನೇನೋ ಹೇಳ್ತಿದಾರಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಮೇಡಮ್, ಇಷ್ಟ ಇಲ್ದಿರೋ ಮದುವೆ ಆಗ್ಬಾರ್ದು, ಆಮೇಲೆ ನಮ್ ಲೈಫ್ ನಮ್ಗೆ ಇಷ್ಟ ಆಗಲ್ಲ. ಕಷ್ಟ ಆದ್ರೂ ಸರಿ, ಇಷ್ಟ ಆಗದ್ನೇ ಮಾಡ್ಬೇಕು. ಹೇಳಿ ಮೇಡಮ್. ಹಲೋ ಹರಿ ಅವರೇ, ಡ್ರೈವ್ ಮಾಡ್ತಿದ್ದೀರಾ? ಹೌದು ಮೇಡಮ್, ಕಸ್ಟಮರ್ ಇದಾರೆ, ಹೇಳಿ ಮೇಡಮ್. ಅದು ಸಂಜೆ ನೀವೇ ಆಫೀಸ್ ಹತ್ರ ಬಂದು ನನ್ನ ಪಿಕ್ ಮಾಡ್ತೀರಾ? ಬರ್ತೀನಿ ಮೇಡಮ್. ಸರಿ. ನಿಮ್ಗೇನು ತೊಂದ್ರೆ ಇಲ್ಲ ತಾನೆ? ಅಯ್ಯೋ ಮೇಡಮ್, ನಿಮ್ಮನ್ ಪಿಕ್ ಮಾಡಕ್ಕೆ ನನಗೇನ್ ತೊಂದ್ರೆ ಮೇಡಮ್, ಆತರ ಎಲ್ಲ ಏನೂ ಇಲ್ಲ. ನಿಮ್ ಆಫೀಸ್ ಮುಗಿಯೋ ಟೈಮ್ಗೆ ಕರೆಕ್ಟ್ ಆಗಿ ಅಲ್ಲಿರ್ತೀನಿ. ಸರಿ ಹರಿ ಅವ್ರೆ. ಸರಿ ಮೇಡಮ್. ಹರಿ ಅವ್ರೆ, ಮೇಡಮ್ ನಾವೇನ್ ಮಾತಾಡ್ತಿದ್ವಿ? ಅದೇ ಮದ್ವೆ ವಿಷಯ. ಮದುವೆ ವಿಷಯ ಕರೆಕ್ಟ್. ನಾವು ಮದ್ವೆಲ್ ಇಡುವುದ್ರೆ ನಮ್ ಇಡೀ ಲೈಫ್ ಅಲ್ಲಿ ಎಡವು ಬಿದ್ದಂಗೆ, ಯಾವತ್ತೂ ಹುಷಾರಾಗಿರ್ಬೇಕು. ಮದ್ವೆ ಅನ್ನೋದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮೇಡಮ್. ಯಾವತ್ತೂ ನಮ್ ಮದ್ವೆಗೆ ಒಪ್ಪ ಹೋಗ್ತಾರೆ, ನಾವ್ ಮದ್ವೆ ಆಗ್ಬೇಕು, ಅವಾಗ ಲೈಫ್ ವಂಡರ್ಫುಲ್ ಆಗಿರುತ್ತೆ. ಹಲೋ, ಮದ್ವೆ ಆಗ್ಬೇಕು ಅಂತಿರೋದು ನನ್ ತಂಗಿಗೆ, ನನಗೆ ಆಲ್ರೆಡಿ ಮದ್ವೆ ಆಗಿದೆ. ಹೌದಾ ಮೇಡಮ್? ಸಾರಿ, ಅದು ನೀವು ಮಾತಾಡೋದ್ ನೋಡಿ ನಿಮ್ದೇ ಮದ್ವೆ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ಮಾತಾಡೋದು ನೀವ್ಯಾಕೆ ಕೇಳಿಸ್ಕೋಬೇಕು ಹೇಳಿ? ಅಯ್ಯೋ ಸಾರಿ ಮೇಡಮ್, ಆಯ್ತು, ಮಿಸ್ಟೇಕ್ ಮಾಡ್ಕೋಬೇಡಿ. ನೀವು ಮಿರರ್ ನೋಡ್ಕೊಂಡ್ ಮಾತಾಡೋ ಬದಲು ಮುಂದೆ ರೋಡ್ ನೋಡ್ಕೊಂಡ್ ಗಾಡಿ ಓಡಿಸಿ. ಇವ್ರು ಈ ಜನ್ಮದಲ್ಲೇ ಬದ್ಲಾಗಲ್ಲ ಅನ್ಸುತ್ತೆ. ಕೊಡಿಸ್ತೀನಿ ಕಂದ, ನಾಳೆ ಅಲ್ಬಾರ್ದು, ಆಟ ಮಾಡ್ಬಾರ್ದು, ಆಯ್ತಾ? ಇಲ್ಲ ಅಮ್ಮ, ನಂಗೆ ಇವಾಗೆ ಬೇಕು ಕೊಡ್ಸಮ್ಮ. ಪುಟ ತಗೋ, ನಿನ್ ಹತ್ರ ಅಮ್ಮ ಇದ್ಲು, ಆದ್ರೂ ಬಲೂನ್ ಬೇಕು ಅಂತ ಅಳ್ತಿದ್ದೆ. ನನ್ನ ಹತ್ರ ಬಲೂನ್ ಇದೆ, ಆದ್ರೆ ಅಮ್ಮನೇ ಇಲ್ಲ. ಪರವಾಗಿಲ್ಲ, ಬೇಗನೆ ಬಂದಿದ್ದೀನಿ. ನಮ್ಮವ್ರಿಗೋಸ್ಕರ ಕಾಯೋದ್ರಲ್ಲಿ ಏನೋ ಒಂಥರ ಸಂತೋಷ ಇದೆ. ಎಷ್ಟೇ ಆದ್ರೂ ಚಂದನ ಅವ್ರ ಈ ಹರಿ ವೈಫ್ ಅಲ್ವಾ, ಕಾಯಣ. ಇನ್ನೂ ಬಂದಿಲ್ಲ, ಫೋನ್ ಮಾಡ್ಲಾ? ಬೇಡ, ಅವರೇ ಬಂದು. ಆದ್ರೂ ಯಾಕ್ ಬರಕ್ ಹೇಳಿರ್ಬೇಕು ಮೇಡಮ್? ಹರಿ ಅವ್ರೆ, ಹೊರಡ್ರೇನ್ವಾ? ಹಾ ಮೇಡಮ್, ಹೊರಡೋಣ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ಇವತ್ತೇನ್ ವಿಶೇಷ? ಏನಾದ್ ಬರಕ್ ಹೇಳಿದ್ರಿ? ವಿಶೇಷ ಇದೆ ಹರಿ ಅವ್ರೆ. ಅದೇನು ಅಂತ ಹೇಳಿ ಮೇಡಮ್. ಹರಿ ಅವ್ರೆ, ಅದು ಯಾವ್ದು? ನಾನ್ ನಿಮ್ ಹತ್ರ ಏನೋ ಹೇಳ್ಬೇಕಿತ್ತು, ಹೇಳಿ ಮೇಡಮ್. ಆದ್ರೆ ಹೇಗ್ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ಬೇಗಾದ್ರೂ ಹೇಳಿ, ಅದೇನು ಅಂತ ಬೇಗ ಹೇಳಿ ಮೇಡಮ್. ಅದು ನನ್ಗೆ ನಿಮ್ಗೆ ನೀವು ನಾನು ಹರಿ ಅವ್ರೆ, ನನಗ್ ನೀವಂದ್ರೆ ತುಂಬಾ ಇಷ್ಟ. ನಿಮ್ಗೆ ನಾನು ತುಂಬಾ ಇಷ್ಟನಾ? ಸ್ಟಾರ್ಟಿಂಗ್ ಅಲ್ಲಿ ನೀವು ನನ್ಗೆ ಫ್ರಾಡ್ ಅಂತಾನೆ ಅನಿಸ್ತಿದ್ರಿ, ಆದ್ರೆ ನಿಮ್ ಜೊತೆ ಸಮಯ ಕಳೀತಾ ನನ್ಗೆ ನಿಮ್ ಮೇಲೆ ಇದ್ದಿದ್ದ ಅಭಿಪ್ರಾಯನೇ ಚೇಂಜ್ ಆಯ್ತು. ನನ್ಗೆ ಗೊತ್ತಿಲ್ದೆ ನಾನ್ ನಿಮ್ಮನ್ನ ಪ್ರೀತಿಸೋದಕ್ ಶುರು ಮಾಡ್ದೆ. ಮೇಡಮ್ ಏನ್ ಹೇಳಿದ್ರಿ, ಇನ್ನೊಂದ್ಸಲ ಹೇಳಿ. ಹೌದು ಹರಿ ಅವ್ರೆ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ? ಅಪ್ಪಾದಿಯವ್ರೆ,
ಇವತ್ತು ಅದ್ ಯಾವ ಮೊದ್ಲಲ್ಲಿ ಎದ್ ಬಂದು ಏನೋ ಮೇಡಮ್ ನನಗದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇ ಖುಷಿಗೆ ಕನ್ಸ ಇದು. ಅಪ್ಪ ಗಣೇಶ ವಿಘ್ನ ನಿವಾರಕ, ಆದಷ್ಟು ಬೇಗ ಈ ಕನ್ಸನ್ನ ನನ್ಸಾಗೋ ತರ ಮಾಡಪ್ಪ. ನಿನ್ ದೇವಸ್ಥಾನಕ್ಕೆ 101 ತೆಂಗಿನಕಾಯಿ ಹೊಡಿತೀನಿ. ಚಂದನ ಅವರು ಹಿಂಗೆ ಯೋಚನೆ ಮಾಡ್ತಿರ್ಬೋದಾ? ಅಣ್ಣ ಈ ಕಡೆ ಅಣ್ಣಂಗೆ ಹಿಂದಿ ನಹಿ ನಿಮ್ಗೆ ಕನ್ನಡ ನಹಿ, ಇಬ್ರು ಅದೇಗ್ ಮಾತಾಡ್ತೀರಾ? मुझे उनकी बात समझ में आती है. ಓ ಕನ್ಫ್ಯೂಸಾ? ಅವರು ಮಾತಾಡೋದು मैं समझती हूँ. ನಿಮ್ಗೆ ಅಣ್ಣನ್ ಜೊತೆ ಕನ್ನಡ ಮಾತಾಡಕ್ ಇಷ್ಟನಾ? ನಾನ್ ಹೇಳ್ಕೊಡ್ತೀನಿ. ಇವಾಗ ನೀವು ಅಂದ್ರೆ ನಂಗೆ ಇಷ್ಟ ಅಂತ ಹೇಳ್ಬಿಡ್ತೀರಾ? ಅದ್ ಬೇಡ, ನಾನ್ ಸ್ಪೆಷಲ್ ಆಗಿ ಬೇರೆನೆ ಹೇಳ್ಕೊಡ್ತೀನಿ. ನೀನೊಬ್ಬ ಪೊರ್ಕಿ, ಯಾಕೆ ಹೀಗ್ ನೋಡ್ತಿದ್ದೀರಾ? ನೀವೇನಾದ್ರೂ ಹೋಗಿ ಈ ತರ ಅಣ್ಣಂಗೆ ಹೇಳಿದ್ರೆ ಅಣ್ಣ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾನೆ. ನಿಖಿಜಿ ಏನ್ ಮಹಿಮಾ? ನೀನೊಬ್ಬ ಪೊರ್ಕಿ ನಾನಾ? ನೀನೊಬ್ಬ ಪೊರ್ಕಿ